ಇವತ್ ನೋಡಿದ್ರೆ ತುಂಬಾನೇ ಸಿಂಪಲ್ ಆದಂತಹ ಲವ್ ಸ್ಟೋರಿ ಅಂತ ಅನ್ಸುತ್ತೆ. ಆದ್ರೆ ರಿಲೀಸ್ ಆದ ಟೈಮ್ ಅಲ್ಲಿ ಈ ಮೂವಿ ತುಂಬಾನೇ ಬೋಲ್ಡ್ ಮತ್ತೆ ಮೆಚೂರ್ ಆಮೇಲೆ ಡಿಫ್ರೆಂಟ್ ಅಂತ ಅನ್ಸಿತ್ತು. ಇವತ್ತು ಇಂಡಿಯನ್ ಸಿನಿಮಾ ಲೆಜೆಂಡ್ ಅಂತ ಕರೆಸ್ಕೊಂಡಿರೋಂತಹ ಡೈರೆಕ್ಟರ್ ಮಣಿರತ್ನಂ ಏನಿದ್ದಾರೆ, ಅವರ ಫಸ್ಟ್ ಡೈರೆಕ್ಷನಲ್ ಡೆಬ್ಯೂ ಮೂವಿ ಇದಾಗಿದೆ. ಹಾಯ್ ಡೋರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದ ರಿವ್ಯೂ ರೂಮ್. ಸೊ ಇವತ್ತು ನಾವು ಮಾತಾಡಕ್ಕೆ ಹೋಗ್ತಿರೋದು ಕನ್ನಡ ಸಿನಿಮಾ ಹಿಸ್ಟ್ರಿಯಲ್ಲಿ ಒಂದು ಸ್ಪೆಷಲ್ ಪ್ಲೇಸ್ ಇರುವಂತಹ ಮೂವಿ, ಅದೇ ಪಲ್ಲವಿ ಅನುಪಲ್ಲವಿ. ಸಿನಿಮಾ ಸ್ಟಾರ್ಟ್ ಆಗೋದು ವಿಜಯ್ ಅನ್ನೋ ಒಬ್ಬ ಯಂಗ್ ಕಾಲೇಜ್ ಹುಡುಗ ಇಂದ. ಈ ರೋಲ್ ನಲ್ಲಿ ಯಂಗ್ ಅನಿಲ್ ಕಪೂರ್ ಅವ್ರನ್ನ ನೋಡ್ಬೋದು. ವಿಜಯ್ ಲೈಫ್ಗೆ ಎಂಟರ್ ಆಗ್ತಾಳೆ ಅನು. ಅವಳಿಗೆ ತುಂಬಾನೇ ಮೆಚುರಿಟಿ ಇರುತ್ತೆ, ಕಾನ್ಫಿಡೆನ್ಸ್ ಇರುತ್ತೆ, ಲೈಫ್ ನಲ್ಲಿ ಎಕ್ಸ್ಪೀರಿಯನ್ಸ್ ಇರುತ್ತೆ. ವಿಜಯ್ಗೆ ಅನು ಮೇಲೆ ಲವ್ ಸ್ಟಾರ್ಟ್ ಆಗುತ್ತೆ. ಆದ್ರೆ ಟ್ವಿಸ್ಟ್ ಏನು ಅಂತ ಅಂದ್ರೆ, ಅನು ವಿಜಯ್ಗಿಂತ ಸ್ವಲ್ಪ ಏಜ್ ಅಲ್ಲಿ ದೊಡ್ಡವಳಿರ್ತಾಳೆ. ಈಗ ಈ ಒಂದು ಏಜ್ ಡಿಫ್ರೆನ್ಸ್ ತುಂಬಾನೇ ಕಾಮನ್ ಅಂತ ಅನ್ಸುತ್ತೆ. ಆದ್ರೆ 1983 ಅಲ್ಲಿ ಈ ಕಾನ್ಸೆಪ್ಟ್ ತುಂಬಾನೇ ಅನ್ಯೂಶಲ್ ಅಂತ ಅನ್ಸಿತ್ತು. ಸೊಸೈಟಿಗೆ ಎಕ್ಸ್ಪೆಕ್ಟೇಷನ್ಸ್, ಏಜ್ ಡಿಫ್ರೆನ್ಸ್, ಎಮೋಷನ್ಸ್ ಇವೆಲ್ಲದ್ರ ಮಧ್ಯೆ ರಿಲೇಶನ್ಶಿಪ್ ಹೇಗ್ ಚೇಂಜ್ ಆಗುತ್ತೆ ಅನ್ನೋದನ್ನ ಈ ಮೂವಿಯಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡ್ಬೋದು. ಮೂವಿ ಒಂದು ಸಿಂಪಲ್ ಪ್ಲಾಟ್ ಮೇಲೆ ಡಿಪೆಂಡ್ ಆಗಿಲ್ಲ, ಯಾಕಂದ್ರೆ ಕ್ಯಾರೆಕ್ಟರ್ಸ್, ಫೀಲಿಂಗ್ಸ್, ಕನ್ಫ್ಯೂಷನ್ಸ್ ಮತ್ತೆ ಎಮೋಷನಲ್ ಮೆಚುರಿಟಿ ಮೇಲೆ ತುಂಬಾನೇ ಫೋಕಸ್ ಆಗಿದೆ. ಈ ಮೂವಿಲಿ ಏನ್ ವರ್ಕ್ ಆಗಿದೆ ಅಂದ್ರೆ ಮೆಚೂರ್ ಸ್ಟೋರಿ ಟೆಲ್ಲಿಂಗ್. 1980s ಅಲ್ಲಿ ಮೋಸ್ಟ್ ಲವ್ ಸ್ಟೋರೀಸ್ ಹೀರೋ ಹೀರೋಯಿನ್ ರೊಮ್ಯಾನ್ಸ್, ಸಾಂಗ್ಸ್, ಫೈಟ್ಸ್ ಇದ್ರ ಮೇಲೆ ರನ್ ಆಗ್ತಿದ್ವು. ಆದ್ರೆ ಪಲ್ಲವಿ ಅನುಪಲ್ಲವಿ ಇದೆಲ್ಲದಕ್ಕಿಂತ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿತ್ತು. ಈ ಮೂವಿಯಲ್ಲಿ ಲವ್ ಪರ್ಫೆಕ್ಟ್ ಆಗಿಲ್ಲ, ಕ್ಯಾರೆಕ್ಟರ್ಸು ಪರ್ಫೆಕ್ಟ್ ಆಗಿಲ್ಲ, ಎವ್ರಿ ಒನ್ ಮೇಕ್ಸ್ ಮಿಸ್ಟೇಕ್ಸ್. ಈ ರಿಯಲಿಸಮ್ ಮೂವಿನ ಇನ್ನೂ ರಿಲೆವೆಂಟ್ ಆಗಿ ಮಾಡಿದೆ. ಇವತ್ತಿನ OTT ಜನರೇಷನ್ ಆಡಿಯನ್ಸ್ಗೆ ಕೂಡ ಈ ಮೂವಿ ತುಂಬಾನೇ ಫ್ರೆಶ್ ಅಂತ ಅನ್ಸುತ್ತೆ. ಎರಡನೇದು ಬಂದು ಮಣಿರತ್ನಂ ಅವರ ಟಚ್. ತಮಿಳ್ ಸಿನಿಮಾದ ಜೀನಿಯಸ್ ಆಗಿರೋ ಮಣಿರತ್ನಂ ಅವರ ಜರ್ನಿ ಸ್ಟಾರ್ಟ್ ಆಗಿದ್ದು ಕನ್ನಡ ಸಿನಿಮಾ ಇಂದ. ಫಸ್ಟ್ ಮೂವಿ ಆದ್ರೂ ಕೂಡ ಲೇಟರ್ ಮಣಿರತ್ನಂ ಮೂವೀಸ್ ಅಲ್ಲಿ ನೋಡುವ ಎಲಿಮೆಂಟ್ಸ್ ಎಲ್ಲ ಇಲ್ಲಿಂದಾನೇ ಸ್ಟಾರ್ಟ್ ಆಗಿದ್ದು. ರಿಲೇಶನ್ಶಿಪ್ ಕಾನ್ಫ್ಲಿಕ್ಟ್ಸ್ ಆಗ್ಲಿ, ಸ್ಟ್ರಾಂಗ್ ಫೀಮೇಲ್ ಕ್ಯಾರೆಕ್ಟರ್ಸ್, ಸೈಲೆನ್ಸ್ ಮೂಲಕ ಎಮೋಷನ್ಸ್ ನ ತೋರ್ಸೋದು ತುಂಬಾನೇ ಬ್ಯೂಟಿಫುಲಿ ವಿಜುವಲೈಸ್ ಮಾಡಿದ್ದಾರೆ. ಅವರ ಫಸ್ಟ್ ಫಿಲಮ್ ಅಂತ ಯಾರು ಗೆಸ್ ಮಾಡೋದಕ್ಕೆ ಆಗಲ್ಲ, ಅಷ್ಟು ನೀಟಾಗಿ ಮೂವಿನ ತೆಗ್ದಿದ್ದಾರೆ. ಇನ್ನು ಪರ್ಫಾರ್ಮೆನ್ಸಸ್ ಅಂತ ಬಂದ್ರೆ ಅನಿಲ್ ಕಪೂರ್ ಅವರು ಇವತ್ತಿನ ಎನರ್ಜೆಟಿಕ್ ಬಾಲಿವುಡ್ ಸೂಪರ್ ಸ್ಟಾರ್ಸ್ ಅಂತ ಗೊತ್ತು. ಆದ್ರೆ ಇಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ ಇದೆ ಅವ್ರದ್ದು. ಯಂಗ್, ಇನ್ನೋಸೆಂಟ್ ಅಂಡ್ ಕನ್ಫ್ಯೂಸ್ಡ್ ಲವರ್ ರೋಲ್ ಅವ್ರದ್ದು. ಅವ್ರಿಗೆ ಕನ್ನಡ ಬರ್ದೇ ಇದ್ರು ಕೂಡ ತುಂಬಾನೇ ನ್ಯಾಚುರಲ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ. ಆ ಮೂವಿ ನೋಡ್ದಾಗ್ಲೇ ಇವರು ಫ್ಯೂಚರ್ ಅಲ್ಲಿ ಖಂಡಿತವಾಗ್ಲೂ ಸ್ಟಾರ್ ಆಗ್ತಾರೆ ಅಂತ ಗೊತ್ತಾಗೇ ಆಗುತ್ತೆ. ಇನ್ನ ಲಕ್ಷ್ಮಿ ಮ್ಯಾಮ್ ಬಂದ್ರೆ ಸಿನಿಮಾನ ಎಮೋಷನಲ್ ಬ್ಯಾಕ್ ಬೋನೆ ಅವರು. ಅನು ಅನ್ನೋ ಒಂದು ಕ್ಯಾರೆಕ್ಟರ್ಗೆ ಮೆಚುರಿಟಿ ಆಮೇಲೆ ಡಿಗ್ನಿಟಿ ಎರಡನ್ನೂ ಕೊಟ್ಟಿದ್ದಾರೆ. ಅಂಡ್ ಅವರ ಎಕ್ಸ್ಪ್ರೆಷನ್ಸ್ ಕೂಡ ತುಂಬಾನೇ ಸೆಟಲ್ ಆಗಿದೆ. ಡ್ರಾಮಾ ಮಾಡಿಲ್ಲ, ಓವರ್ ಆಕ್ಟಿಂಗ್ ಅಂತೂ ಇಲ್ವೇ ಇಲ್ಲ. ಕ್ಯಾರೆಕ್ಟರ್ನ ಅಷ್ಟು ಚೆನ್ನಾಗಿ ಫೀಲ್ ಮಾಡಿ ಆಕ್ಟ್ ಮಾಡಿದ್ದಾರೆ. ನಂದಲೆಸ್ ನಮ್ಮ ಇನ್ನೊಂದು ಹೀರೋಯಿನ್ ಕೂಡ ಅಷ್ಟೇ ಮೆಚೂರ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ. ಇನ್ನ ಮ್ಯೂಸಿಕ್ ಗೆ ಬಂದ್ರೆ ಮ್ಯೂಸಿಕ್ ತುಂಬಾ ಸಿಂಪಲ್ ಅಂಡ್ ಮ್ಯಾಜಿಕಲ್ ಆಗಿದೆ. ಕಂಪೋಸರ್ ಯಾರು ಅಂದ್ರೆ ಬೇರೆ ಯಾರು ಅಲ್ಲ, ನಮ್ಮ ಲೆಜೆಂಡ್ರಿ ಇಳೆಯರಾಜ ಅವರು. ಅಂಡ್ ಆ ಮೂವಿ ಸಾಂಗ್ಸ್ ಇವತ್ತಿಗೂ ಕೂಡ ಅಷ್ಟೇ ಎವರ್ ಗ್ರೀನ್ ಆಗಿದೆ. ಎಸ್ಪೆಷಲಿ ನಗುವ ನಯನ ಸಾಂಗ್. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ. ಈ ಸಾಂಗ್ ಕೇಳಿದ್ರು ಅಂತೂ ನಮ್ ಹಳೆ ಬೆಂಗಳೂರು ಅಟ್ಮಾಸ್ಫಿಯರ್ಗೆ ಹೋಗ್ ಬರೋ ತರಾನೇ ಅನ್ಸುತ್ತೆ. ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ಎಮೋಷನ್ಸ್ ನ ತುಂಬಾನೇ ಎನ್ಹಾನ್ಸ್ ಮಾಡುತ್ತೆ. ಅಂಡ್ ಆಲ್ಸೋ ತುಂಬಾ ಸೀನ್ಸ್ ಮ್ಯೂಸಿಕ್ ಇಂದಾನೇ ವರ್ಕ್ ಆಗಿದೆ. ಸಿನಿಮಾಟೋಗ್ರಫಿ ಮಾಡಿರೋದು ಕೂಡ ನಮ್ಮ ಲೆಜೆಂಡ್ರಿ ಬಾಲು ಮಹೇಂದ್ರ ಅವರು. ನಮ್ಮ 80s 90s ಬ್ಯಾಂಗ್ಳೂರ್ನ ತುಂಬಾ ಬ್ಯೂಟಿಫುಲ್ ಆಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಗಾರ್ಡನ್ ಸಿಟಿ ಬ್ಯಾಂಗ್ಳೂರ್ ಅವಾಗ ಹೇಗಿತ್ತು ಅನ್ನೋದು ಈ ಸಿನಿಮಾ ಮೂಲಕ ನಾವು ನೋಡ್ಬೋದು. ಇದರಲ್ಲಿ ನ್ಯಾಚುರಲ್ ಲೈಟಿಂಗ್, ಕಾಮ್ ಫ್ರೇಮ್ಸ್ ಮತ್ತೆ ರಿಯಲಿಸ್ಟಿಕ್ ಲೊಕೇಶನ್ಸ್ ಕೂಡ ಇದೆ. ಇದನ್ನೆಲ್ಲ ನೋಡ್ತಿದ್ರೆ ಇವತ್ ನೋಡಿದ್ರು ಕೂಡ ನಾಸ್ಟಾಲಜಿಯಾ ಫೀಲಿಂಗ್ ಗ್ಯಾರಂಟಿಯಾಗಿ ಸಿಗುತ್ತೆ. ಈ ಮೂವಿನ ಲೆಸರ್ ನೋನ್ ಫ್ಯಾಕ್ಟ್ಸ್ ಏನು ಅಂತ ಅಂದ್ರೆ, ಇದ್ರ ಸ್ಕ್ರಿಪ್ಟ್ ಒರಿಜಿನಲಿ ಇಂಗ್ಲಿಷ್ ಅಲ್ಲಿ ಬರ್ತಿದ್ದು. ಪ್ರೊಡ್ಯೂಸರ್ ಅವರ ಕಂಡೀಷನ್ ಇಂದ ಅದನ್ನ ಕನ್ನಡಗೆ ಟ್ರಾನ್ಸ್ಲೇಟ್ ಮಾಡಲಾಯಿತು. ಮೂವಿಗೆ ವರ್ಕ್ ಮಾಡಿದ ಟೆಕ್ನಿಕಲ್ ಟೀಮ್ ನ ನೋಡಿದ್ರೆ ಖಂಡಿತವಾಗ್ಲೂ ಶಾಕ್ ಆಗ್ತೀರ. ಮ್ಯೂಸಿಕ್ ಬಂದು ಇಳೆಯರಾಜ ಅವರು, ಸಿನಿಮಾಟೋಗ್ರಫಿ ಬಂದು ಬಾಲು ಮಹೇಂದರ್ ಅವರು, ಎಡಿಟಿಂಗ್ ಬಂದು ಬಿ ಲೆನಿನ್ ಅವರು,
ಲೇಟರ್ ಇಂಡಿಯನ್ ಸಿನಿಮಾ ಲೆಜೆಂಡ್ಸ್ ಆದ ಟೆಕ್ನಿಷಿಯನ್ಸ್ ಎಲ್ಲ ಈ ಒಂದೇ ಮೂವಿಯಲ್ಲಿ ವರ್ಕ್ ಮಾಡಿದ್ದಾರೆ. ಫ್ಯಾಕ್ಟ್ ನಂಬರ್ 4 ಏನು ಅಂತಂದ್ರೆ, ಅನಿಲ್ ಕಪೂರ್ ಅವರ ಕನ್ನಡ ಡೆಬ್ಯೂ ಮೂವಿ ಇದು. ಇನ್ಫ್ಯಾಕ್ಟ್ ಕನ್ನಡ ಇಂಡಸ್ಟ್ರಿಯಲ್ಲಿ ಅವ್ರು ಮಾಡಿದ ಒನ್ ಅಂಡ್ ಓನ್ಲಿ ಮೂವಿ ಕೂಡ ಇದೆ. ಇನ್ನೊಂದು ಫ್ಯಾಕ್ಟ್ ಏನು ಅಂದ್ರೆ, ಇದು ತುಂಬಾ ವಿಚಿತ್ರ ಅಂತ ಅನಿಸ್ಬೋದು. ಮೂವಿ ಕಮರ್ಷಿಯಲ್ ಬ್ಲಾಕ್ ಬಸ್ಟರ್ ಆಗಿರಲ್ಲ, ಆಡಿಯನ್ಸ್ ಮಧ್ಯೆ ಒಳ್ಳೆ ರೆಸ್ಪಾನ್ಸ್ ಬಂದಿರುತ್ತೆ. ಆದರೆ ಹಳ್ಳಿಗಳ ಕಡೆ ಸ್ಮಾಲ್ ಟೌನ್ಸ್ ಅಲ್ಲಿ ಆವ್ರೇಜ್ ಪರ್ಫಾರ್ಮೆನ್ಸ್ ಅಂತ ಅನ್ಸ್ಕೊಳ್ಳುತ್ತೆ. ನಗುವ ನಯನ ಟ್ಯೂನ್ ಏನಿದೆಯಲ್ಲ, ಅದನ್ನ ಲ್ಯಾಟರ್ ಇಯರ್ಸ್ ಅಲ್ಲಿ ಐಡಿಯಾ ಸೆಲ್ಯುಲಾರ್ ಅಡ್ವರ್ಟೈಸ್ಮೆಂಟ್ಸ್ಗೆ ಇದನ್ನ ಯೂಸ್ ಮಾಡ್ಕೊತಾರೆ, ಇದನ್ನ ಇನ್ಸ್ಪಿರೇಷನ್ ಆಗಿ ಯೂಸ್ ಮಾಡ್ಕೊತಾರೆ. ಅದಕ್ಕೆ ಆ ಟ್ಯೂನ್ ಇವತ್ತಿಗೂ ಅಷ್ಟು ಪಾಪ್ಯುಲರ್ ಆಗಿರೋದು. ಮೂವಿಗೆ ಕರ್ನಾಟಕ ಸ್ಟೇಟ್ ಅವಾರ್ಡ್ ಅಲ್ಲಿ ಬೆಸ್ಟ್ ಸ್ಕ್ರೀನ್ ಪ್ಲೇ ಅವಾರ್ಡ್ ಸಿಗುತ್ತೆ. ಬಾಲು ಮಹೇಂದರ್ ಅವ್ರಿಗೆ ಬೆಸ್ಟ್ ಸಿನಿಮಾಟೋಗ್ರಾಫರ್ ಕೂಡ ಸಿಗುತ್ತೆ. ಸೊ ವಾಟ್ ಡಿಂಟ್ ವರ್ಕ್ ಇನ್ ದಿಸ್ ಮೂವಿ ಅಂತ ಅಂದ್ರೆ, ಇವತ್ತಿನ ಜನರೇಷನ್ ಆಡಿಯನ್ಸ್ಗೆ ಮೂವಿ ಪೇಸಿಂಗ್ ಸ್ವಲ್ಪ ಸ್ಲೋ ಅನ್ಸ್ಬಹುದು. ಕೆಲವು ಸೀನ್ಸ್ ಎಲ್ಲ ತುಂಬಾ ಪೇಷಂಟ್ಲಿ ಅನ್ಫೋಲ್ಡ್ ಆಗ್ತಾ ಹೋಗುತ್ತೆ. ಸೊ ಫಾಸ್ಟ್ ಕಟ್ ಎಡಿಟಿಂಗ್ಗೆ ಹ್ಯಾಬಿಟ್ಯೂಯೇಟ್ ಆಗಿರುವಂಥ ಆಡಿಯನ್ಸ್ಗೆ ಫಸ್ಟ್ ಹಾಫ್ ಸ್ವಲ್ಪ ಡ್ರ್ಯಾಗ್ ಅಂತ ಫೀಲ್ ಆಗುತ್ತೆ. ಆದರೆ ಸಿನಿಮಾನ ಎಮೋಷನಲ್ ಜರ್ನಿ ಆಗಿ ಎಂಜಾಯ್ ಮಾಡಿದ್ರೆ ಏನು ಪ್ರಾಬ್ಲಮ್ ಅಂತ ಅನ್ಸೋದಿಲ್ಲ. ಸೊ ಪಲ್ಲವಿ ಅನುಪಲ್ಲವಿ ಜಸ್ಟ್ ಒಂದು ಲವ್ ಸ್ಟೋರಿ ಮಾತ್ರ ಅಲ್ಲ, ಇದು ಕನ್ನಡ ಸಿನಿಮಾ ಹಿಸ್ಟ್ರಿಯಲ್ಲೇ ಒಂದು ಇಂಪಾರ್ಟೆಂಟ್ ಮೈಲ್ ಸ್ಟೋನ್. ಯಾಕಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಡೈರೆಕ್ಟರ್ ಮಣಿರತ್ನಂ ಅವರ ಜರ್ನಿ. ಇಲ್ಲಿಂದ ಕನ್ನಡ ಆಡಿಯನ್ಸ್ಗೆ ಸಿಗುತ್ತೆ ಒಂದು ಮೆಚೂರ್ ರಿಲೇಶನ್ಶಿಪ್ ನ ಡ್ರಾಮಾ. ಇವತ್ತು ಕೂಡ ಈ ಮೂವಿ ನೋಡಿದ್ರೆ ತುಂಬಾನೇ ಫ್ರೆಶ್ ಅಂತ ಅನ್ಸುತ್ತೆ. ಬ್ಯೂಟಿಫುಲ್ ಮ್ಯೂಸಿಕ್, ಎಕ್ಸಲೆಂಟ್ ಸಿನಿಮಾಟೋಗ್ರಫಿ, ಸ್ಟ್ರಾಂಗ್ ಪರ್ಫಾರ್ಮೆನ್ಸಸ್, ಮೆಚೂರ್ ಸ್ಟೋರಿ ಟೆಲ್ಲಿಂಗ್, ಇದೆಲ್ಲಾನು ಈ ಮೂವಿಯಲ್ಲಿ ಇದೆ. ಯಾವುದೇ ಮೂವಿ ಆದ್ರೂ ಅದರದೇ ಆದಂಥ ಫ್ಲಾಸ್ ಇರುತ್ತೆ. ಸೊ ನನ್ನ ಪ್ರಕಾರ ನನಗೆ ವರ್ಕ್ ಆಗಿರುವಂಥ ಈ ಮೂವಿಗೆ ನಾನು ಕೊಡುವಂಥ ರೇಟಿಂಗ್ 8/10. ಆ್ಯಂಡ್ ಪಲ್ಲವಿ ಅನುಪಲ್ಲವಿ ಕೇವಲ ಒಂದು ಮೂವಿ ಮಾತ್ರ ಅಲ್ಲ, ಕನ್ನಡ ಸಿನಿಮಾ ಹಿಸ್ಟ್ರಿಯಲ್ಲೇ ಒಂದು ಬ್ಯೂಟಿಫುಲ್ ಚಾಪ್ಟರ್. ನೀವು ಈ ಮೂವಿನ ನೋಡಿದ್ದೀರಾ? ನಿಮ್ಮ ಫೇವ್ರೆಟ್ ಸೀನ್ ಯಾವುದು ಅಥವಾ ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಕ್ಲಾಸಿಕ್ ಮೂವಿಯ ರಿವ್ಯೂ ಒಂದಿಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ರಿವ್ಯೂ ರೂಮ್.